ಆ ದಲಿತ ಉದ್ಧಾರಕ್ಕೆಂದೇ ಮೀಸಲಿಟ್ಟಿದ್ದ ಹಣವನ್ನ ಕಣ್ಣು ಮುಚ್ಚಿಕೊಂಡು ಸಮರ್ಥನೆಯೊಂದಿಗೆ ವರ್ಗಾಯಿಸುತ್ತಿದ್ದಾರೆ. ಎಲ್ಲಿಗೆ? ಗ್ಯಾರಂಟಿಗೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಸಮರ್ಥನೆ ಏನು? ಅದು ಅವರಿಗೇ ಕೊಡುತ್ತಿದ್ದೇವೆ. ಏನು ನೀವೇನು ಚಾರ್ಟೆಡ್ ಅಕೌಂಟೆಂಟು ಒಬ್ಬೊಬ್ಬರು ಮನೆ ಹಿಂದಕ್ಕೆ ಹೋಗ್ಬಿಟ್ಟು ಬರ್ಕೊಂಬರಕ್ಕೆ ಯಾರು ಕೊಡ್ತೀರಿ ಅಂತ ನನ್ನ ಕಳ್ಳಂತರ ನೋಡ್ತಾ ಇದ್ಯಾ? ಗ್ಯಾರಂಟಿಗಳ ಹೊಡೆತದ ರುಚಿ ಈಗ ಬೀಳ್ತಿರ್ಬೇಕು ನಿಮ್ಮ ತಲೆ ಮೇಲೆ. ಅವತ್ತೂ ಹೇಳಿದ್ದೆ, ದಿಸ್ ಚೀಫ್ ಮಿನಿಸ್ಟರ್ ಪ್ರಾಬಬಲಿ ಡಿಡ್ ನಾಟ್ ಇವನ್ ನೋ ಇದು ಹೊಡೆಯತ್ತೆ ಈ ಥರ ಎಫೆಕ್ಟ್ಸು ಅಂತ. ಯಾರೋ ಕೂತು ಬರೆದ್ರು, ಇನ್ಯಾರೋ ಈಗ ತಗಲ್ಕೊಂಡಿದ್ದಾರೆ. ಈಗ ಅನುಭವಿಸ್ತಿರೋರು ಜನ. ಈ ನನ್ನ ಮಕ್ಕಳು ಒಂದೊಂದಲ್ಲ ಭಗವಂತ ಗೊತ್ತು. ಅನುಭವಿಸ್ಲಿ. ಏನೀಗ ಸಂವಿಧಾನ ಬದಲಾಗುತ್ತೆ ಅಂತ ಹೇಳಿದ್ದನ್ನೇ ನಂಬಿ ಹೌದೌದು ಬದಲಾಗ್ತಾ ಇದೆ ಅಂತ ದೇಶದೆಲ್ಲ ಓಡಾಡುವ ಖರ್ಗೆ ಅವ್ರು ಏನಂತಾರೆ ಇದಕ್ಕೆ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇಸ್ ದಿಸ್ ದ ವೇ ಯು ರೆಪ್ರೆಸೆಂಟ್ ಯುವರ್ ಕಮ್ಯುನಿಟಿ? ಆ ಸಮಾಜದಿಂದ ಎಲ್ಲವನ್ನೂ ಪಡೆದುಕೊಂಡಿರುವರು ಆ ಸಮಾಜಕ್ಕೆ ಮೀಸಲಿಟ್ಟಿದ್ದನ್ನು ವರ್ಗಾಯಿಸಿದಾಗ ಮೌನಕ್ಕೆ ಶರಣಾದ್ರೆ ನಿಮ್ಮನ್ನೇನಂತ ಕರಿಬೇಕಾಗ? ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ.